Good morning, dear students. Welcome to online teachers classes from Vishwamanava Residential School, Sibara Guttinadu, Ainalli Post, Chitradurga, Taluk. Dear students, myself, Manuel, your English teacher. So, dear students, in the class we are going to discuss in the academic year of 2020-21, we are going to discuss about the second language English subject of 9th standard. So, in the 9th standard second language English subject, we are already discussing about the enchanted pool, revision class of the enchanted pool. So, let's continue in this period of the same chapter. ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ದ ಎನ್ಚಾಂಟೆಡ್ ಪೂಲ್ ಇದರ ಬಗ್ಗೆ, ಈ ಪಾಠದ ಬಗ್ಗೆ ಒಂದು ಅರ್ಧ ಭಾಗವನ್ನು ತಿಳ್ಕೊಂಡಿದ್ವಿ. ಅದರಲ್ಲಿ ಏನು ಪಾಂಡವರು ವನವಾಸಕ್ಕೆ ಅಂತ ಹೇಳ್ಬಿಟ್ಟು ಕಾಡಿಗೆ ಬಂದಂಥ ಸಂದರ್ಭದಲ್ಲಿ ನಡೆಯುವಂಥ ಒಂದು ಪ್ರಸಂಗ, ಅಲ್ಲಿ ಏನು ಯುಧಿಷ್ಠಿರನ ಒಬ್ಬ ತಂದೆಯಾಗಿರುವಂತಹ ಯಕ್ಷ ಅವರಿಗೆ ಒಂದು ಪರೀಕ್ಷೆಯನ್ನು ಒಡ್ತಾನೆ. ಅದರಲ್ಲಿ ಮೊದಲನೇದಾಗಿ ನಕುಲ, ಸಹದೇವ, ಭೀಮ ಮತ್ತು ಅರ್ಜುನ ಆ ಪರೀಕ್ಷೆಯನ್ನು ಎದುರಿಸಲಾಗದೆ ತಮ್ಮ ಒಂದು ಉದ್ದಟತನದಿಂದಾಗಿರ್ಬೋದು ಅಥವಾ ತಮ್ಮ ಒಂದು ಅಹಂಕಾರದಿಂದಾಗಿರ್ಬೋದು ಆ ಒಂದು ಯಕ್ಷನ ಒಂದು ಮಾತನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟು ತಮ್ಮ ಜೀವವನ್ನೇ ಅಲ್ಲಿ ಕಳ್ಕೊಳ್ತಾ ಹೋಗ್ತಾರೆ. ಸೊ ಆದರೆ ಆ ತಪ್ಪನ್ನು ಯುಧಿಷ್ಠಿರ ಮಾಡೋದಿಲ್ಲ. ಅದನ್ನು ಸರಿಪಡಿಸ್ಕೊಂಡು ಅಲ್ಲಿಂದ ಯಾವ ರೀತಿಯಾಗಿ ತನ್ನ ತಮ್ಮಂದ್ರನ್ನ ಕಾಪಾಡ್ತಾನೆ, ತಾನು ಸಹ ಬದುಕೊಂಡು ಬರ್ತಾನೆ ಅನ್ನೋದನ್ನು ಈ ಒಂದು ತರಗತಿಯಲ್ಲಿ ನೋಡ್ತಾ ಹೋಗೋಣ. So, in this last class, the Yudhishthira came to the pool. He saw his 4 brothers lying on the ground dead. He was shocked and wanted to quench his thirst, but a voice warned him not to drink the water. It asks him to first he should answer its questions because the pool belonged to it. So Yudhishthira knew that it was none other than Yaksha and guessed what had happened to his brother. So he decided to answer 2 questions. So the Yaksha asked questions one by one to Yudhishthira. So first question the Yaksha asked to Yudhishthira. It asked, what makes sunshine every day? So what makes sunshine every day? ಸೊ ಮೊದಲನೇ ಪ್ರಶ್ನೆಯನ್ನು ಯಕ್ಷ ಯುಧಿಷ್ಠಿರನಿಗೆ ಕೇಳ್ತಾ ಹೋಗ್ತಾನೆ. ಪ್ರತಿದಿನ ಸೂರ್ಯ ಬೆಳಗ್ತಾನಲ್ಲ, ಅದಕ್ಕೆ ಕಾರಣ ಏನಿರ್ಬೋದು ಅಂತ ಕೇಳ್ತಾ ಹೋಗ್ತಾನೆ. ಸೊ ಆನ್ ದ ಟೈಮ್ ದ ಯುಧಿಷ್ಠಿರ ರಿಪ್ಲೈಡ್, ದ ಪವರ್ ಆಫ್ ಗಾಡ್. It is not nothing but the power of God, the sunshine every day. ಅವನು ಹೇಳ್ತಾನೆ, ಪ್ರತಿದಿನ ಸೂರ್ಯ ಬೆಳಗೋದಕ್ಕೆ ಕಾರಣ ಏನಪ್ಪ ಅಂದರೆ ದೇವರಿಂದ ಸೂರ್ಯ ಪ್ರತಿದಿನ ಬೆಳಗೋದಕ್ಕೆ ಕಾರಣ ಅಂತಂದು ಹೇಳ್ಬಿಟ್ಟು ಹೇಳ್ತಾನೆ. ಸೊ ದೆನ್ ನೆಕ್ಸ್ಟ್ ಕ್ವಶನ್, ವಾಟ್ ರೆಸ್ಕ್ಯೂಸ್ ಮ್ಯಾನ್ ಇನ್ ಡೇಂಜರ್? ಸೊ ಒಬ್ಬ ವ್ಯಕ್ತಿ ಯಾವುದಾದ್ರೂ ಒಂದು ತೊಂದರೆಗೊಳಗಾದಾಗ, ಕಷ್ಟಕ್ಕೊಳಗಾದಾಗ ಅದರಿಂದ ಅವನು ಪಾರಾಗೋದಕ್ಕೆ ಏನು ಮಾಡಬೇಕು ಅಥವಾ ಕಾಪಾಡೋದಕ್ಕೆ ಏನು ಮಾಡಬೇಕು? ಸೊ ದ ಯುಧಿಷ್ಠಿರ ಕ್ವಿಕ್ಲಿ ಆನ್ಸರ್ಡ್ ಕರೇಜ್. ಅವಾಗ ಯುಧಿಷ್ಠಿರ ಏನು ಮಾಡ್ತಾನಪ್ಪ ಅಂತಂದರೆ, ಯಾವುದೇ ಒಬ್ಬ ವ್ಯಕ್ತಿ ಒಂದು ಅಪಘಾತದಲ್ಲಾಗಿರ್ಬೋದು, ಆಘಾತದಲ್ಲಾಗಿರ್ಬೋದು, ತೊಂದರೆಯಲ್ಲಿ ಸಿಲುಕಿದ್ನಪ್ಪ ಅಂದರೆ ಅಂತಹ ವ್ಯಕ್ತಿಯನ್ನು ಕಾಪಾಡುವಂಥದ್ದು ಏನಪ್ಪ ಅಂದರೆ ದೆರ್ ಈಸ್ ಓನ್ಲಿ ಒನ್ ಥಿಂಗ್, ದಟ್ ಈಸ್ ಕರೇಜ್. ಅಂದರೆ ಧೈರ್ಯ. ತನ್ನಲ್ಲಿ ಧೈರ್ಯ ಇದ್ದರೆ ಅವನು ಏನು ಬೇಕಾದರೂ ಫೇಸ್ ಮಾಡಿಕೊಂಡು ಅಲ್ಲಿಂದ ಬಚಾವಾಗಿ ಬರೋದು. ಅದನ್ನು ಬಿಟ್ಟು ಬೇರೆ ಯಾರು ಬಂದರೂ ಸಹ ಅಲ್ಲಿ ಅವ್ರನ್ನ ಡೇಂಜರಿಂದ ಕಾಪಾಡೋಕ್ಕೆ ಸಾಧ್ಯ ಇಲ್ಲ ಅಂತಂದು ಹೇಳ್ತಾನೆ. ದೆನ್ ನೆಕ್ಸ್ಟ್, ವಾಟ್ ಈಸ್ ಮೋರ್ ನೋಬ್ಲಿ ಸಸ್ಟೈನಿಂಗ್ ದ್ಯಾನ್ ದ ಹರ್ತ್? ವಾಟ್ ಈಸ್ ಮೋರ್ ನೋಬ್ಲಿ ಸಸ್ಟೈನಿಂಗ್ ದ್ಯಾನ್ ದ ಹರ್ತ್ ಅಂದರೆ ಭೂಮಿಯ ರೀತಿಯಲ್ಲಿ ನಮ್ಮ ಹೊರೆಯನ್ನು ಹೊತ್ಕೊಂಡು ನಮ್ಮನ್ನು ನಮ್ಮನ್ನು ಸಹಿಸ್ಕೊಳ್ಳುವಂಥವ್ರು, ಕಾಪಾಡುವಂಥವ್ರು ಯಾರು ಅಂತಂದೇಳ್ಬಿಟ್ಟು ಕೇಳ್ತಾ ಹೋಗ್ತಾನೆ. ಸೊ ಯುಧಿಷ್ಠಿರ ಸೆಡ್, ದ ಮದರ್ ಹೂ ಬ್ರಿಂಗ್ಸ್ ಅಪ್ ದ ಚಿಲ್ಡ್ರನ್. ಸೊ ಅವಾಗ ಹೇಳ್ತಾ ಹೋಗ್ತಾನೆ ಯುಧಿಷ್ಠಿರ, ಭೂಮಿಯ ರೀತಿಯಲ್ಲಿ ನಮ್ಮನ್ನು ಸಹಿಸ್ಕೊಳ್ಳುವಂಥವ್ರು ಯಾರಪ್ಪ ಅಂತಂದರೆ
ಮದರ್. ಯಾಕಂದರೆ ತಾಯಿ ಮಗು ಏನು ಮಾಡಿದರೂ ಮಗು ವಿರುದ್ಧ ಸಿಟ್ಟು ಮಾಡ್ಕೊಳ್ಳಲ್ಲ, ಕೋಪ ಮಾಡ್ಕೊಳ್ಳಲ್ಲ, ಅದನ್ನೆಲ್ಲದನ್ನು ಸಹಿಸ್ಕೊಂಡು ಆ ಮಗುವನ್ನು ಅವಳು ಬೆಳೆಸ್ತಾ ಹೋಗ್ತಾಳೆ ಅಂತಂದು ಹೇಳ್ಬಿಟ್ಟು ಯುಧಿಷ್ಠಿರ ಹೇಳ್ತಾ ಹೋಗ್ತಾನೆ. ದೆನ್ ನೆಕ್ಸ್ಟ್, ವಾಟ್ ಈಸ್ ಫಾಸ್ಟರ್ ದ್ಯಾನ್ ವಿಂಡ್? ಗಾಳಿಗಿಂತ ವೇಗವಾಗಿರುವಂಥದ್ದು ಯಾವುದು? ದ ಯುಧಿಷ್ಠಿರ ರಿಪ್ಲೈಡ್, ದಟ್ ಈಸ್ ಮೈಂಡ್. ಆವಾಗ ಯುಧಿಷ್ಠಿರ ರಿಪ್ಲೈ ಮಾಡ್ತಾ ಹೋಗ್ತಾನೆ, ಮೈಂಡ್ ಅಂದರೆ ಮನಸ್ಸು. ಮನಸ್ಸು ಗಾಳಿಗಿಂತ ವೇಗವಾಗಿ ಚಲಿಸುತ್ತೆ. ದೆನ್ ನೆಕ್ಸ್ಟ್ ಕ್ವಶನ್, ವಾಟ್ ಬಿ ಫ್ರೆಂಡ್ಸ್ ಎ ಟ್ರಾವೆಲರ್? ವಾಟ್ ಬಿ ಫ್ರೆಂಡ್ಸ್ ಎ ಟ್ರಾವೆಲರ್? ಸೊ ಅಂದರೆ ನಾವು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಟ್ರಾವೆಲ್ ಮಾಡಬೇಕಾದ್ರೆ ನಮಗೆ ಸಿಗುವಂಥ ಗೆಳೆಯರು ಯಾರು ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಹೋಗುತ್ತೆ. ಯಾರು? ಯಕ್ಷ. ಸೊ ಆನ್ ದಟ್ ಟೈಮ್ ದ ಯುಧಿಷ್ಠಿರ ರಿಪ್ಲೈಡ್, ಲರ್ನಿಂಗ್. ಸೊ ಕಲಿಕೆ. ನಾವು ಏನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋದಾಗ ಅಲ್ಲಿ ನಮಗೆ ಆಗುವಂತಹ ಪಾಠ, ನಮಗೆ ನಾವು ಕಲಿಯುವಂತಹ ಏನು ಅಂಶಗಳಿರ್ತವಲ್ಲ ಅವೇ ನಮಗೆ ಒಳ್ಳೆಯ ಫ್ರೆಂಡ್ಸು ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್, ಹೂ ಈಸ್ ದ ಫ್ರೆಂಡ್ ಆಫ್ ಒನ್ ಹೂ ಸ್ಟೇಸ್ ಅಟ್ ಹೋಮ್? ಆಮೇಲೆ ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾ ಹೋಗುತ್ತೆ ಯಕ್ಷ, ನಮ್ಮ ಮನೆಯಲ್ಲಿರುವಂಥ ನಮ್ಮ ಬೆಸ್ಟ್ ಫ್ರೆಂಡ್ ಯಾರು? ನಮ್ಮೊಟ್ಟಿಗಿರುವಂಥ ಮನೆಯಲ್ಲಿರುವಂಥ ಬೆಸ್ಟ್ ಫ್ರೆಂಡ್ ಯಾರು ಅಂತ ಹೇಳ್ಬಿಟ್ಟು ಕೇಳ್ತಾ ಹೋಗುತ್ತೆ. ಸೊ ಆನ್ ದಟ್ ಟೈಮ್ ದ ಯುಧಿಷ್ಠಿರ ರಿಪ್ಲೈಡ್, ದ ವೈಫ್. ದ ವೈಫ್ ಈಸ್ ಒನ್ ಆಫ್ ಹೂ ಸ್ಟೇಸ್ ದ ಬೆಸ್ಟ್ ಫ್ರೆಂಡ್ ಇನ್ ಅಟ್ ಹೋಮ್. ಅವಾಗ ಯುಧಿಷ್ಠಿರ ಹೇಳ್ತಾನೆ, ಹೆಂಡತಿಗಿಂತಹ ಬೆಸ್ಟ್ ಫ್ರೆಂಡ್ಸು ಮನೆಯಲ್ಲಿ ಯಾರು ಸಿಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತಾನೆ. ನೆಕ್ಸ್ಟ್, ಹೂ ಅಕಂಪನೀಸ್ ಎ ಮ್ಯಾನ್ ಇನ್ ಡೆತ್? ಹೂ ಅಕಂಪನೀಸ್ ಎ ಮ್ಯಾನ್ ಇನ್ ಡೆತ್ ಅಂದರೆ ಒಬ್ಬ ವ್ಯಕ್ತಿ ಸತ್ತಂತ ನಂತರ ಅವನ ಜೊತೆಗೆ ಬರುವಂಥದ್ದು ಯಾವುದು? ಅವನೊಟ್ಟಿಗೆ ಹೋಗುವಂಥದ್ದು, ಜೊತೆಗಿರುವಂಥದ್ದು ಯಾವುದು ಅಂತಂದು ಹೇಳ್ಬಿಟ್ಟು ಕೇಳ್ತಾ ಹೋಗುತ್ತೆ. ಸೊ ಆನ್ ದಟ್ ಟೈಮ್ ದ ಯುಧಿಷ್ಠಿರ ರಿಪ್ಲೈಡ್, ಧರ್ಮ. ದಟ್ ಅಲೋನ್ ಕಂಪನೀಸ್ ದ ಸೌಲ್ ಇನ್ ಇಟ್ ಸಾಲಿಟರಿ ಜರ್ನಿ ಆಫ್ಟರ್ ಡೆತ್. ಅಂದರೆ ಒಬ್ಬ ವ್ಯಕ್ತಿ ಸತ್ತಂತ ನಂತರ ಅವನು ಹೋಗುವಂಥದ್ದು ಒಂಟಿಯಾಗೇ ಹೋಗ್ತಾನೆ, ಅವನೊಟ್ಟಿಗೆ ಯಾರು ಹೋಗಲ್ಲ. ಆದರೆ ಒಂದೇ ಒಂದು ವಸ್ತು ಅಥವಾ ಒಂದೇ ಒಂದು ಅಂಶ ಅವನ ಜೊತೆಗೆ ಹೋಗುತ್ತೆ. ಅದು ಯಾವುದಪ್ಪ ಅಂದರೆ ಧರ್ಮ. ಧರ್ಮ ಮೀನ್ಸ್ ಅವ್ನು ಮಾಡಿರುವಂಥ ಒಳ್ಳೆಯ ಕೆಲಸಗಳು, ಅದರಿಂದ ಅವ್ನು ಪಡ್ಕೊಂಡಿರೋಂಥ ಒಳ್ಳೆಯ ಹೆಸರು, ಅವು ಅವನೊಟ್ಟಿಗೆ ಹೋಗ್ತವೆ ಅಂತ ಹೇಳ್ಬಿಟ್ಟು ಇಲ್ಲಿ ದ ಯುಧಿಷ್ಠಿರ ಹೇಳ್ತಾ ಹೋಗ್ತಾನೆ. ನೆಕ್ಸ್ಟ್, ವಿಚ್ ಈಸ್ ದ ಬಿಗ್ಗೆಸ್ಟ್ ವೆಸೆಲ್? ಪ್ರಪಂಚದಾದ್ಯಂತ ದೊಡ್ಡ ಪಾತ್ರೆ ಯಾವುದು ಅಂತಂದು ಹೇಳ್ಬಿಟ್ಟು ಕೇಳ್ತಾನೆ. ದ ಹಾರ್ತ್ ವಿಚ್ ಕಂಟೈನ್ ಆಲ್ ವಿತಿನ್ ಇಟ್ ಸೆಲ್ಫ್, ಇಟ್ಸ್ ದ ಗ್ರೇಟೆಸ್ಟ್ ವೆಸೆಲ್. ಅಂದರೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಪಾತ್ರೆ ಅಂದರೆ ಯಾವುದಪ್ಪ ಅಂದರೆ ಅದು ಹತ್ತು. ಅದು ನಾವೇನು ಮಾಡಿದ್ರು ಸಹಿಸ್ಕೊಳ್ಳುತ್ತೆ, ನಮ್ಮ ಭಾರವನ್ನೆಲ್ಲ ಅದು ಹೊತ್ಕೊಂಡು ನಮ್ಮನ್ನು ಸಾಕಿ ಸಲಹುತ್ತಾ ಇದೆ. ಅದಕ್ಕಿಂತ ದೊಡ್ಡ ಪಾತ್ರೆ ಬೇರೆ ಯಾವುದೂ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತಾನೆ. ನೆಕ್ಸ್ಟ್, ವಾಟ್ ಈಸ್ ಹ್ಯಾಪಿನೆಸ್? ವಾಟ್ ಈಸ್ ಹ್ಯಾಪಿನೆಸ್? ಹ್ಯಾಪಿನೆಸ್ ಅಂದರೆ ಸಂತೋಷ ಅಂದ್ರೇನು, ಸಂತೋಷವಾಗಿರಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಸೊ ಹ್ಯಾಪಿನೆಸ್ ಈಸ್ ದ ರಿಸಲ್ಟ್ ಆಫ್ ಗುಡ್ ಕಂಡಕ್ಟ್. ಹ್ಯಾಪಿನೆಸ್ ಅಂದರೆ ಬೇರೆ ಏನಿಲ್ಲ, ನಮ್ಮಲ್ಲಿರುವಂತಹ ಒಳ್ಳೆಯ ನಡತೆ, ಒಳ್ಳೆಯ ಗುಣಗಳು, ಅದನ್ನು ರೂಢಿಸ್ಕೊಂಡು ಬೇರೆಯವರಿಗೆ ಒಳ್ಳೆಯದನ್ನು ಮಾಡ್ತಾ ಹೋದರೆ ಅದರಿಂದ ಸಿಗುವಂತಹ ಒಂದು ರಿಸಲ್ಟ್ ಏನಿದೆ ಅದೇ ಹ್ಯಾಪಿನೆಸ್ ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತಾನೆ. ದ ನೆಕ್ಸ್ಟ್, ವಾಟ್ ಈಸ್ ದಟ್ ಅಬಾಂಡನಿಂಗ್ ವಿಚ್ ಮ್ಯಾನ್ ಬಿಕಮ್ಸ್ ಲವ್ಡ್ ಬೈ ಆಲ್? ವಾಟ್ ಈಸ್ ದಟ್ ಅಬಾಂಡನಿಂಗ್ ವಿಚ್ ಮ್ಯಾನ್ ಬಿಕಮ್ಸ್ ಲವ್ಡ್ ಆಲ್? ಅಂದರೆ ಒಬ್ಬ ವ್ಯಕ್ತಿ ಯಾವುದನ್ನು ತ್ಯಜಿಸಬೇಕು, ತನ್ನನ್ನು ಎಲ್ಲರೂ ಪ್ರೀತಿಸಬೇಕಪ್ಪ ಅಂದರೆ ಯಾವುದನ್ನು ತ್ಯಜಿಸಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾನೆ. ಪ್ರೈಡ್, ಫಾರ್ ಅಬಾಂಡನಿಂಗ್ ದಟ್ ಮ್ಯಾನ್ ವಿಲ್ ಬಿ ಲವ್ಡ್ ಬೈ ಆಲ್. ಪ್ರೈಡ್ ಅನ್ನುವಂಥದ್ದನ್ನು ನಾವು ಏನು ಮಾಡಬೇಕಪ್ಪ ಅಂತಂದರೆ ತ್ಯಜಿಸಬೇಕು. ಆವಾಗ ಎಲ್ಲರೂ ನಮ್ಮನ್ನು ಅಂದರೆ ಗರ್ವ ಅಂತ ಏನು ಕರೀತಾರೆ, ಅಹಂಕಾರ, ಅದನ್ನು ಬಿಟ್ಟರೆ ಎಲ್ಲರೂ ನಮ್ಮನ್ನು ಪ್ರೀತಿಸ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತಾನೆ. ದೆನ್ ನೆಕ್ಸ್ಟ್, ವಾಟ್ ಈಸ್ ದ ಲಾಸ್ ವಿಚ್ ಬ್ರಿಂಗ್ಸ್ ಜಾಯ್ ಆ್ಯಂಡ್ ನಾಟ್ ಸಾರೋ? ವಾಟ್ ಈಸ್ ದ ಲಾಸ್ ವಿಚ್ ಬ್ರಿಂಗ್ಸ್ ಜಾಯ್ ಆ್ಯಂಡ್ ನಾಟ್ ಸಾರೋ? ಅಂದರೆ ನಾವು ಸಂತೋಷವಾಗಿರಬೇಕು, ನಮ್ಮಲ್ಲಿ ದುಃಖ ಬರಬಾರ್ದಂದರೆ ಅದಕ್ಕೆ ನಾವು ಯಾವುದನ್ನು ತೆಗೆದುಹಾಕಬೇಕು, ಕಳ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸೊ ದ ಯುಧಿಷ್ಠಿರ ಸೆಡ್, ಆ್ಯಂಗರ್, ಗಿವಿಂಗ್ ಇಟ್ ಅಪ್, ವಿ ವಿಲ್ ನೋ ಲಾಂಗರ್ ಬಿ ಸಬ್ಜೆಕ್ಟೆಡ್ ಟು ಸಾರೋ. ಅಂದರೆ ನಮ್ಮಲ್ಲಿರುವಂಥ ಕೋಪ, ಸಿಟ್ಟನ್ನು ನಾವು ಕಡಿಮೆ ಮಾಡಿಕೊಂಡು ಅದನ್ನು ಕಳ್ಕೊಂಡ್ರೆ ನಾವು ತುಂಬ ದಿನ ನಾವು ಸಂತೋಷವಾಗಿರ್ಬೋದು, ಅಲ್ಲಿ ಯಾವುದೇ ರೀತಿಯಾದಂಥ ದುಃಖಕ್ಕೆ ಅವಕಾಶ ಇರಲ್ಲ ಅಂತಂದು ಹೇಳ್ಬಿಟ್ಟು ಹೇಳ್ತಾನೆ. ನೆಕ್ಸ್ಟ್, ವಾಟ್ ಈಸ್ ದಟ್ ಬೈ ಗಿವಿಂಗ್ ಅಪ್ ವಿಚ್ ಮ್ಯಾನ್ ಬಿಕಮ್ಸ್ ವೆಲ್ತಿ? ವಾಟ್ ಈಸ್ ದಟ್ ಬೈ ಗಿವಿಂಗ್ ಅಪ್ ವಿಚ್ ಮ್ಯಾನ್ ಬಿಕಮ್ಸ್ ವೆಲ್ತಿ? ಅಂದರೆ ಎಸ್, ಇಲ್ಲಿ ಯಕ್ಷ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾನೆ.
ನಾವು ಯಾವುದನ್ನು ಬಿಟ್ಕೊಟ್ರೆ ನಾವು ಅತ್ಯಂತ ಶ್ರೀಮಂತರಾಗ್ತೀವಿ ಅಂತಂದೇಳ್ಬಿಟ್ಟು ಕೇಳ್ತೀನಿ. ಸೊ ಅವಾಗ ಯುಧಿಷ್ಠಿರ ರಿಪ್ಲೈಡ್, ಡಿಸೈರ್ ಗೆಟಿಂಗ್ ರಿಡ್ ಆಫ್ ಇಟ್ ಮ್ಯಾನ್ ಬಿಕಮ್ಸ್ ವೆಲ್ತಿ. ಬಯಕೆಗಳನ್ನು ನಾವೇನು ಮಾಡಬೇಕಪ್ಪ ಅಂತಂದರೆ ತ್ಯಜಿಸಬೇಕು, ಬಿಡಬೇಕು. ಅಂದರೆ ಆಸೆ ಪಡೋದನ್ನು ಹೆಚ್ಚು ಹೆಚ್ಚು ಬಿಡಬೇಕು, ಅವಾಗ ನಾವು ಶ್ರೀಮಂತರಾಗೋದಕ್ಕೆ ಸಾಧ್ಯ ಅಂತಂದೇಳ್ಬಿಟ್ಟು ಹೇಳ್ತೇನೆ. ಸೊ ವಾಟ್ ಮೇಕ್ಸ್ ಒನ್ ರಿಯಲ್ ಬ್ರಾಹ್ಮಣ್? ಈಸ್ ಇಟ್ ಬರ್ತ್, ಗುಡ್ ಕಂಡಕ್ಟ್ ಆರ್ ಲರ್ನಿಂಗ್? ಆನ್ಸರ್ ಡೆಸಿಸಿವ್ಲಿ. ಸೊ ನೆಕ್ಸ್ಟ್ ಪ್ರಶ್ನೆ ಏನೋ ಕೇಳ್ತಾನೆ, ಯಾರು ನಿಜವಾದ ಬ್ರಾಹ್ಮಣ ಅಂತಂದೇಳ್ಬಿಟ್ಟು ಕೇಳ್ತಾ ಹೋಗ್ತಾನೆ. ಸೊ ಆನ್ ದಟ್ ಟೈಮ್ ದ ಯುಧಿಷ್ಠಿರ ರಿಪ್ಲೈಡ್, ಬರ್ತ್ ಆ್ಯಂಡ್ ಲರ್ನಿಂಗ್ ಡು ನಾಟ್ ಮೇಕ್ ಒನ್ ಎ ಬ್ರಾಹ್ಮಣ್, ಗುಡ್ ಕಂಡಕ್ಟ್ ಅಲೋನ್ ಡಸ್. However learned a person may be, he will not be a Brahman if he is a slave to bad habits. ಅವಾಗ ಹೇಳ್ತಾ ಹೋಗ್ತಾನೆ, ಕೇವಲ ಹುಟ್ಟಿನಿಂದ ಅವನು ಬಂದರೆ ಬ್ರಾಹ್ಮಣ ಅಂತ ಕರೆಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅವನು ಒಳ್ಳೆಯ ಕೆಲಸ, ಒಳ್ಳೆಯ ಕಾರ್ಯ, ಒಳ್ಳೆಯ ನಡತೆಯನ್ನು ಹೊಂದಿದ್ರೆ, ಒಳ್ಳೆಯ ಆಚಾರ ವಿಚಾರಗಳನ್ನು ಹೊಂದಿದ್ರೆ ಅವನ್ನ ನಾವು ರಿಯಲ್ ಬ್ರಾಹ್ಮಣ ಅಂತ ಕರಿಬೋದು. ಹಾಗೆ ಅವನ್ನೆಲ್ಲ ಹೊಂದಿದ್ದು ಕೆಟ್ಟ ಚಟಗಳನ್ನು ಹೊಂದಿದ್ರೆ ಅವನ್ನ ನಾವು ಬ್ರಾಹ್ಮಣ ಅನ್ನೋಕ್ಕೂ ಸಾಧ್ಯ ಇಲ್ಲ ಅಂತಂದೇಳ್ಬಿಟ್ಟು ಹೇಳ್ತಾ ಹೋಗ್ತಾನೆ. ನೆಕ್ಸ್ಟ್, ವಾಟ್ ಈಸ್ ದ ಗ್ರೇಟೆಸ್ಟ್ ವಂಡರ್ ಇನ್ ದ ವರ್ಲ್ಡ್? ವಾಟ್ ಈಸ್ ದ ಗ್ರೇಟೆಸ್ಟ್ ವಂಡರ್ ಇನ್ ದ ವರ್ಲ್ಡ್? ದ ಯುಧಿಷ್ಠಿರ ರಿಪ್ಲೈಡ್, ಎವ್ರಿ ಡೇ ಮೆನ್ ಸಿ ಕ್ರಿಯೇಚರ್ಸ್ ಡಿಪಾರ್ಟ್ ಟು ಯಮಾಸ್ ಅಬೌಡ್ ಆ್ಯಂಡ್ ಯೆಟ್ ದೋಸ್ ಹೂ ರಿಮೈನ್ ಸೀಕ್ ಟು ಲೀವ್ ಫಾರ್ ಎವರ್. ದಿಸ್ ವೆರಿಲಿ ಈಸ್ ದ ಗ್ರೇಟೆಸ್ಟ್ ವಂಡರ್. ಸೊ ನೋಡ್ರಿ, ಎಂಥ ಒಳ್ಳೆಯ ಮಾತನ್ನು ಇಲ್ಲಿ ಯುಧಿಷ್ಠಿರ ಹೇಳ್ತಾ ಹೋಗ್ತಾನೆ. ಅಂದರೆ ಇಡೀ ಪ್ರಪಂಚದಲ್ಲಿ ಪ್ರತಿನಿತ್ಯ ಹಲವಾರು ವಿಧವಾದಂಥ ಹೊಸ ಹೊಸ ಜೀವಿಗಳಾಗಿರ್ಬೋದು, ಏನು ವಸ್ತುಗಳು ಜನಿಸ್ತಾ ಹೋಗ್ತವೆ, ಹಾಗೆ ಸಾಯ್ತಾ ಹೋಗ್ತವೆ. ಅಂಥದ್ರಲ್ಲಿ ಏನಾದರೂ ಆ ಒಂದು ದಿನ ಒಂದು ಏನು ಪ್ರತ್ಯೇಕ ಅಥವಾ ಪರ್ಟಿಕ್ಯುಲರ್ ಪ್ರತಿದಿನ ನಾವು ಸಾಯದೆ ಬದುಕೊಂಡಿದ್ವಪ್ಪ ಅಂತಂದರೆ, ಸೊ ಅದಕ್ಕಿಂತ ಬೇರೆ ಆಶ್ಚರ್ಯಕರವಾದಂಥ ಅದ್ಭುತವಾದಂಥ ಸಂಗತಿ ಬೇರೆ ಯಾವುದೂ ಇಲ್ಲ ಅಂತಂದೇಳ್ಬಿಟ್ಟು ಇಲ್ಲಿ ಹೇಳ್ತಾ ಹೋಗ್ತಾನೆ. ದಸ್ ದ ಯಕ್ಷ ಪೋಸ್ಡ್ ಮೆನಿ ಕ್ವಶನ್ಸ್ ಆ್ಯಂಡ್ ಯುಧಿಷ್ಠಿರ ಆನ್ಸರ್ಡ್ ದೆಮ್ ಆಲ್. ಈ ರೀತಿಯಾಗಿ ಯಕ್ಷ ಯುಧಿಷ್ಠಿರನಿಗೆ ತುಂಬ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾನೆ. ಅವೆಲ್ಲ ಪ್ರಶ್ನೆಗಳಿಗೂ ಯುಧಿಷ್ಠಿರ ಆನ್ಸರ್ ಮಾಡ್ತಾ ಹೋಗ್ತಾನೆ. ನೆಕ್ಸ್ಟ್, ಇನ್ ದ ಎಂಡ್ ಆಫ್ ದ ಯಕ್ಷ ಆಸ್ಕ್ಡ್, ಓ ಕಿಂಗ್, ಒನ್ ಆಫ್ ಯುವರ್ ಡೆಡ್ ಬ್ರದರ್ಸ್ ಕ್ಯಾನ್ ನೌ ಬಿ ರಿವೀವ್ಡ್. ಹೂ ಡು ಯು ವಾಂಟ್ ರಿವೀವ್ಡ್? ಈ ಶಲ್ ಕಮ್ ಬ್ಯಾಕ್ ಟು ಲೈಫ್. ಅವಾಗ ಆಯಿತು, ನಿನ್ನೆಲ್ಲ ಪ್ರಶ್ನೆಗಳಿಂದ ನಾನು ಸಂತೃಪ್ತನಾಗಿದ್ದೀನಿ. ಸೊ ನಿನ್ನ 4 ಜನ ಗೆಳೆಯರಲ್ಲಿ ತಮ್ಮಂದಿರಲ್ಲಿ ಒಬ್ಬನ್ನ ಮಾತ್ರ ನಾನು ಬದುಕಿಸ್ಕೊಡ್ತೀನಿ, ಅದು ಯಾರು ಅಂತಂದು ಹೇಳು ಅಂತಂದೇಳ್ಬಿಟ್ಟು ಕೇಳ್ತಾ ಹೋಗ್ತಾನೆ. ಯುಧಿಷ್ಠಿರ ಥಾಟ್ ಫಾರ್ ಎ ಮೂಮೆಂಟ್ ಆ್ಯಂಡ್ ದೆನ್ ರಿಪ್ಲೈಡ್, ಮೇ ದ ಕ್ಲೌಡ್ ಕಂಪ್ಲೆನ್ಷನ್ಡ್, ಲೋಟಸ್ ಐಡ್, ಬ್ರಾಡ್ ಚೆಸ್ಟೆಡ್ ಆ್ಯಂಡ್ ಲಾಂಗ್ ಆರ್ಮ್ಡ್ ನಕುಲ lying like a fallen ebony tree arise. So on that time the Yudhishthira answered satisfactorily to all the questions to Yaksha. He became very happy and asked to one of the brothers, who can be revived? Who does he want to be revived? Yudhishthira asked Nakula to be revived. Yudhishthira's action and attitude, Yaksha was pleased, and again so he told the cloud complexioned, lotus eyed, broad chested and long armed Nakula lying like a fallen ebony tree. ಸೊ ಅವಾಗ ಅವನು ಏನು ಮಾಡ್ತಾನಪ್ಪ ಅಂತಂದು ಹೇಳಿದ್ರೆ, ನನ್ನ 4 ಜನ ತಮ್ಮಂದರಲ್ಲಿ ನನಗೆ ನಕುಲನನ್ನು ಉಳಿಸ್ಕೊಡು ಅಂತಂದು ಹೇಳ್ಬಿಟ್ಟು ಕೇಳ್ತಾ ಹೋಗ್ತಾನೆ. ಸೊ ದ ಯಕ್ಷ ವಾಸ್ ಪ್ಲೀಸ್ಡ್ ಅಟ್ ದಿಸ್ ಎಂಡ್, ಆಸ್ಕ್ಡ್ Yudhishthira, why did you choose Nakula in preference to Bhima, who has the strength of 16,000 elephants? I have heard that Bhima is most dear to you, and why not Arjuna, whose prowess in arms is your protection? Tell me why you choose Nakula rather than either of these two. So on that time the Yudhishthira shocked. Why Yudhishthira you to revived the Nakula? Yudhishthira's attitude, Yaksha was pleased and again asked Yudhishthira, why he Nakula other than Bhima or Arjuna? Bhima is equal to strength of 60,000 elephant, and Arjuna, who proves in arms is your protection. ಅವಾಗ ಯುಧಿಷ್ಠಿರನಿಗೆ ತುಂಬ ಆಶ್ಚರ್ಯವಾಗಿ ಕೇಳ್ತಾ ಹೋಗ್ತಾನೆ,
ಅರೆ ನೀನು 4 ಜನ ತಮ್ಮಂದರಲ್ಲಿ ಅತ್ಯಂತ ಬಲಶಾಲಿ 16,000 ಆನೆಗಳ ಬಲ ಹೊಂದಿರುವಂತಹ ಭೀಮನನ್ನು ನೀನು ಯಾಕೆ ಉಳಿಸ್ಕೊಳ್ಳೋಕ್ಕೆ ಕೇಳಲಿಲ್ಲ? ಹಾಗೆ ಆ ಭೀಮ ನಿನಗೆ ತುಂಬ ಪ್ರಿಯನಾದಂಥವನು, ಆತ್ಮೀಯನಾದಂಥ ತಮ್ಮ ಅಂತಂದು ಹೇಳ್ಬಿಟ್ಟು ಕೇಳ್ಪಟ್ಟಿದ್ದೀನಿ. ಆಮೇಲೆ ಅರ್ಜುನ, ಅವನು ಇಡೀ ವಿಶ್ವದಲ್ಲಿ ಅತ್ಯಂತ ಪರಾಕ್ರಮಿಯಾಗಿರುವಂಥವನು. ಅವನು ನಿನ್ನೊಟ್ಟಿಗಿದ್ರೆ ನಿನಗೆ ಸೋಲೊಮ್ಮೋದೇ ಇರೋದಿಲ್ಲ, ನೀನು ಯಾರು ಸೋಲ್ಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅವ್ರನ್ನ ಬಿಟ್ಟು ನಕುಲನನ್ನು ಉಳಿಸ್ಕೊಡು ಅಂತ ಹೇಳ್ಬಿಟ್ಟು ಯಾಕೆ ಕೇಳ್ತಿದ್ದೀಯ ಅಂತಂದೇಳ್ಬಿಟ್ಟು ಆಶ್ಚರ್ಯದಿಂದ ಯಕ್ಷ ಯುಧಿಷ್ಠಿರನನ್ನು ಕೇಳ್ತಾನೆ. ಯುಧಿಷ್ಠಿರ ರಿಪ್ಲೈಡ್, ಓ ಯಕ್ಷ, ಕುಂತಿ ಆ್ಯಂಡ್ ಮಾದ್ರಿ were the 2 wives of my father. I have a son of Kunti. I am surviving, and so she is not completely bereaved. So to be fair, I ask that Madri's son Nakula be revealed. ಸೊ ಅವಾಗ ಹೇಳ್ತಾ ಹೋಗ್ತಾನೆ, ಓ ಯಕ್ಷ, ನಮ್ಮ ತಂದೆಗೆ ಕುಂತಿ ಮತ್ತು ಮಾದ್ರಿ ಇಬ್ಬರು ಹೆಂಡ್ತಿಯರು. ಈಗ ಕುಂತಿಗೆ ಮಗನಾಗಿ ನಾನಿದ್ದೀನಿ, ಮಾದ್ರಿಗೆ ಒಬ್ಬರು ಬೇಕಲ್ವಾ? ಇಲ್ಲ ಅಂತಂದರೆ ನಮ್ಮ ತಾಯಿಗಿಬ್ಬರು ಮಕ್ಕಳಾಗಿ ನಮ್ಮ ಇನ್ನೊಬ್ಬ ಚಿಕ್ಕಮ್ಮ ಮಾದ್ರಿಗೆ ಮಗು ಇಲ್ಲ ಅಂತಂದರೆ ಅವ್ರಿಗೆ ಪುತ್ರ ಶೋಕ ಅನ್ನುವಂಥದ್ದು ಕಾಡ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಕುಲನನ್ನು ಉಳಿಸು. ಯುಧಿಷ್ಠಿರ ಎಕ್ಸ್ಪ್ಲೈನ್ ದಟ್ he was the son of Kunti and one of Madri's son should be alive because Kunti and Madri were the 2 wives of his father. The Yaksha was pleased with Yudhishthira's impartiality and granted that all his brothers would came back to life. So on that time the Yaksha was very pleased with Yudhishthira's impartiality and granted that all his brothers would came back to life. ಸೊ ಅವಾಗ ಅವನು ಏನು ಮಾಡ್ತಾನೆ, ಆ ಯುಧಿಷ್ಠಿರ ಕೊಟ್ಟಂಥ ಮಾತಿಗೆ ಅವನಿಗೆ ತುಂಬ ಸಂತುಷ್ಟನಾಗಿ ತನ್ನ 4 ಜನರ ಅಂದರೆ ಯುಧಿಷ್ಠಿರನ 4 ಜನ ತಮ್ಮಂದ್ರನ್ನು ಬದುಕಿಸ್ಕೊಡ್ತಾನೆ. So it was Yama, the lord of death, who had taken the form of the deer and the Yaksha, so that he might see his son Yudhishthira and test him. He embraced Yudhishthira and blessed him. So thus Yama tested his son. In the end of the embrace, Yudhishthira and blessed him. He disappeared from the scene. He was form of Yaksha and also the deer. He came to be blessed and tested to his son. ಸೊ ಅಲ್ಲಿ ಯಕ್ಷ ತನ್ನ ಒಂದು ನಿಜ ರೂಪವನ್ನು ತೋರಿಸ್ತಾ ಹೋಗ್ತಾನೆ. ಅವನು ಯಾರಪ್ಪ ಅಂದರೆ ಯಮ, ದ ಲಾರ್ಡ್ ಆಫ್ ಡೆತ್, ಸಾವಿಗೆ ಅಧಿಪತಿ, ಸಾವಿನ ಒಬ್ಬ ದೇವರು. ಸೊ ಅವನು ಆ ಒಂದು ಜಿಂಕೆಯ ಒಂದು ವೇಷವನ್ನು ಹಾಗೆ ಯಕ್ಷನ ಒಂದು ವೇಷವನ್ನು ಧರಿಸ್ಕೊಂಡು ಅಲ್ಲಿ ಬಂದುಬಿಟ್ಟು ಯುಧಿಷ್ಠಿರನನ್ನು ಪರೀಕ್ಷೆ ಮಾಡ್ತಾನೆ. ಆ ಪರೀಕ್ಷೆಯಲ್ಲಿ ಯುಧಿಷ್ಠಿರ ಏನು ಸಂತುಷ್ಟವಾಗಿ ಗೆಲ್ತಾ ಹೋಗ್ತಾನೆ, ಆ ಪರೀಕ್ಷೆಯನ್ನು ಎದುರಿಸ್ತಾ ಹೋಗ್ತಾನೆ. ಸೊ ಅದನ್ನು ಕಂಡುಬಿಟ್ಟು ತನ್ನ ಮಗ, ಬೇರೆ ಯಾರೂ ಅಲ್ಲ, ಯುಧಿಷ್ಠಿರ ಯಕ್ಷನ ಮಗ, ಆ ಯಕ್ಷನ ವರದಿಂದ ಹುಟ್ಟಿರೋದ್ರಿಂದ ಅವನಿಗೆ ಆಶೀರ್ವಾದ ಮಾಡಿಬಿಡ್ತಾನೆ. ಮಾಡಿ ಅಲ್ಲಿಂದ ಹೊರಟೋಗ್ತಾನೆ. ಯಮ ಸೆಡ್, ಓನ್ಲಿ ಎ ಫ್ಯೂ ಡೇಸ್ ರಿಮೈನ್ ಟು ಕಂಪ್ಲೀಟ್ ದ ಸ್ಟಿಪ್ಯುಲೇಟೆಡ್ ಪೀರಿಯಡ್ ಆಫ್ ಯುವರ್ ಎಕ್ಸೈಲ್ ಇನ್ ದ ಫಾರೆಸ್ಟ್. The 13th year will also pass by. None of your enemies will be able to discover you. You will successfully fulfill your undertaking. And saying this, he disappeared. So on that time, the Yama said, only a few days remaining to complete the stipulated period. ಅಂದರೆ ಇನ್ನೇನು ಕೆಲವೇ ದಿನಗಳು ಉಳ್ಕೊಂಡಿದ್ದೇವೆ ನಿಮ್ಮ ವನವಾಸವನ್ನು ಮುಗಿಸೋದಕ್ಕೆ. ಆ್ಯಂಡ್ ಆಲ್ಸೋ 13th year will also pass by. ಹಾಗೆ 13ನೇ ವರ್ಷ ಅಂದರೆ ಅಜ್ಞಾತವಾಸದ ಒಂದು ವರ್ಷವೂ ಸಹ ಆದಷ್ಟು ಬೇಗ ಕಳೆದೋಗುತ್ತೆ. ನನ್ ಆಫ್ ಯುವರ್ ಎನಿಮೀಸ್ ವಿಲ್ ಬಿ ಏಬಲ್ ಟು ಡಿಸ್ಕವರ್ ಯು. ನಿನ್ನ ಆ ಒಂದು ಅಜ್ಞಾತವಾಸದಲ್ಲಿ ನಿಮ್ಮ ಯಾವ ಶತ್ರುಗಳು ಸಹ ನಿಮ್ಮನ್ನು ಗುರ್ತಿಡಿಯೋಕ್ಕೆ ಸಾಧ್ಯ ಆಗೋದಿಲ್ಲ. ಯು ವಿಲ್ ಸಕ್ಸಸ್ಫುಲಿ ಫುಲ್ಫಿಲ್ ಯುವರ್ ಅಂಡರ್ಟೇಕಿಂಗ್. ನೀವು ಸಕ್ಸಸ್ಫುಲ್ ಅಂದರೆ ಯಶಸ್ವಿಯಾಗಿ ನಿಮ್ಮ ಈ ಒಂದು ಪರೀಕ್ಷೆಯನ್ನು ನೀವು ಎದುರಿಸಿ ಪಾಸ್ ಆಗ್ತೀರಾ. ಆ್ಯಂಡ್ ಸೇಯಿಂಗ್ ದಿಸ್ ಆ್ಯಂಡ್ ಐ ವಾಸ್ ಆಲ್ಸೋ ಬ್ಲೆಸ್ಡ್ ಟು ಕಂಪ್ಲೀಟ್ ಯುವರ್ ದೋಸ್ ಪೀರಿಯಡ್. ಆವಾಗ ನಿಮ್ಮ ಆ ಅವಧಿಯನ್ನು ಯಶಸ್ವಿಯಾಗಿ ನೀವು ಸಕ್ಸಸ್ ಮಾಡಿಕೊಂಡು ನೀವು ಮತ್ತೆ ನಿಮ್ಮ ರಾಜ್ಯಕ್ಕೆ ಹಿಂದಿರುಗಿ ನಿಮ್ಮ ರಾಜ್ಯವನ್ನೆಲ್ಲ ಪಡ್ಕೊತೀರಾ ಅಂತಂದೇಳ್ಬಿಟ್ಟು ಹೇಳಿ ಅಲ್ಲಿಂದ ಕಣ್ಮರೆ ಆಗ್ತಾನೆ. ಸೊ ಡಿಯರ್ ಸ್ಟೂಡೆಂಟ್, ದಿಸ್ ಈಸ್ ದ ಸ್ಟೋರಿ ಆಫ್ ದ ಎನ್ಚಾಂಟೆಡ್ ಪೂಲ್. So dear student, I hope you are all understanding the revision class of the enchanted pool. The part was part 1 and then this is the part 2. So thank you for watching this video, dear students. Thank you so much.